ಈ ರೀತಿ ತುಂಬ ಒಂದು ಬಿರುಸಾದ ಕಳೆ ಅನ್ಬೋದು, ಹುಲ್ಲು ಅನ್ಬೋದು, ಈ ಗರಿಕೆ ಅನ್ಬೋದು, ಇಂಥ ಒಂದು ಔಷಧಿಯನ್ನು ನಾವು ಯಾವಾಗ ಈ ಕಬ್ಬಿನಲ್ಲಿ ಸ್ಪ್ರೇ ಮಾಡಬೇಕಾಗ್ತದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ನಮ್ಮ ಎಲ್ಲ ಆತ್ಮೀಯ ರೈತ ಬಾಂಧವರಿಗೆ ನಮ್ಮ ಕೃಷಿ ಚಾನಲ್ನಿಂದ ನಿಮ್ಮೆಲ್ಲರಿಗೂ ಭಾಳ ಮನಸ್ಸು ಮಾಡುವ ಆಧಾರದ ಸ್ವಾಗತ. ಸಾಕಷ್ಟು ಕಬ್ಬಿನ ಬಗ್ಗೆ ವಿಡಿಯೋಗಳನ್ನು ತರ್ತಾ ಇದ್ದೀನಿ ಸ್ನೇಹಿತರೆ. ಈಗ ಕಳೆದ ಒಂದು ತಿಂಗಳುಗಳಿಂದ ಯಾವುದೇ ಒಂದು ಕಬ್ಬಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಡಿಯೋಗಳನ್ನು ತಂದಿರಲಿಲ್ಲ. ಆದರೆ ಈಗ ಸಾಕಷ್ಟು ಮಳೆಗಾಲ ಮತ್ತು ಹಾಗೆ ಕಬ್ಬಿನಲ್ಲಿ ಒಂದು ಕಳೆ ನಿರ್ವಹಣೆ ಸಮಸ್ಯೆ ತೊಂದರೆಯನ್ನು ಅನುಭವಿಸ್ತಿರ್ತಾರೆ ಸಾಕಷ್ಟು ರೈತರು. ಕಳೆ ನಿರ್ವಹಣೆ ಯಾವ ರೀತಿ ಮಾಡ್ಬೋದು, ಕಾರ್ಮಿಕರ ಸಮಸ್ಯೆ, ಕಳೆ ನಾಶಕ ಬಳಸುವುದು, ಹೀಗೆ ಮುಂತಾದ ಒಂದು ಸಮಸ್ಯೆಗೆ ಎಲ್ಲ ರೈತರು ಒಳಪಟ್ಟಿರ್ತಾರೆ. ಅದಕ್ಕೆ ಒಂದು ಈ ನಾನು ಮಾಡಿರ್ತಕ್ಕಂಥ ಒಂದು ಕಬ್ಬಿನಲ್ಲಿ ಒಂದು ಕಳೆ ನಿರ್ವಹಣೆಯನ್ನು, ಬಿರುಸಾದ ಕಳೆಗಳನ್ನು ನಾವು ಯಾವ ರೀತಿ ನಿರ್ವಹಣೆ ಮಾಡಿದ್ದೀವಿ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಸ್ನೇಹಿತರೆ. ದಯವಿಟ್ಟು ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸಬರಿದ್ದೀರಾ ಅವರು ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳನ್ನ ನೋಡ್ತಾ ಇರ್ರಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಈ ರೀತಿ ತುಂಬ ಒಂದು ಬಿರುಸಾದ ಕಳೆ ಅನ್ಬೋದು, ಹುಲ್ಲು ಅನ್ಬೋದು, ಈ ಗರಿಕೆ ಅನ್ಬೋದು, ಇಂಥ ಒಂದು ಔಷಧಿಯನ್ನು ನಾವು ಯಾವಾಗ ಈ ಕಬ್ಬಿನಲ್ಲಿ ಸ್ಪ್ರೇ ಮಾಡಬೇಕಾಗ್ತದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಇಲ್ಲಿ ನೋಡ್ಬೋದು, ಸ್ಪ್ರೇ ಮಾಡಲ್ದೇ ಇರತಕ್ಕಂಥ ಒಂದು ಜಾಗ ಅನ್ಬೋದು, ಸ್ಪ್ರೇ ಮಾಡಿರ್ತಕ್ಕಂಥ ಜಾಗ ಅನ್ಬೋದು, ಈ ರೀತಿ ಇರುತ್ತೆ ಸ್ನೇಹಿತರೆ. ಅದು ಯಾವಾಗ ಬಳಸಬೇಕು, ಕಬ್ಬು ಎಷ್ಟು ಎತ್ತರವಾಗಿರಬೇಕು, ಬೇಕಾದಂಥ ಬಿರುಸಾದ ಕಳೆ ಇದ್ದರೂ ಕೂಡ ಅದನ್ನು ನಾವು ಇಲ್ಲಿ ನಿರ್ವಹಣೆ ಮಾಡ್ಬೋದು ಅನ್ನೋ ಉದ್ದೇಶದಿಂದ ಈ ವಿಡಿಯೋನ ಮಾಡಿದ್ದೀನಿ. ಸಾಕಷ್ಟು ರೈತರು ಗೊಂದಲ ಪಡ್ತಿರ್ತಾರೆ, ಅದಕ್ಕೆ ಈ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಸ್ಕಿಪ್ ಮಾಡಿದ ವಿಡಿಯೋನ ನೋಡಿ. ನೋಡ್ಬೋದು ಯಾವ ರೀತಿ ಒಂದು ಗರಿಕೆ ಇದೆ, ಅದರಂತೆ ಕಬ್ಬನ್ನು ಕೂಡ ತೋರಿಸ್ತೀನಿ. ನೋಡ್ಬೋದು ಇಲ್ಲಿ ಗರಿಕೆ ತುಂಬ ಒಂದು ತೊಂದರೆ ಕೊಡ್ತಕ್ಕಂಥ ಈ ಗರಿಕೆ ಅನ್ಬೋದು. ಇದನ್ನು ನಾವು ನಿರ್ವಹಣೆ ಮಾಡಲು ಅಷ್ಟೇನು ಸುಲಭದ ಕೆಲಸ ಅಲ್ಲ. ಇದಕ್ಕೆ ಒಂದು ನಾನ್ ಸೆಲೆಕ್ಟಿವ್ ಕಳೆನಾಶಕನೇ ಇದು ಹೋಗೋದು, ಬೇರೆ ಯಾವ ಕಳೆನಾಶಕಕ್ಕೂ ಕೂಡ ಹೋಗಲ್ಲ. ಗ್ಲಾಪೆಸೈಟ್, ಈ ಅಮೋನಿಯಂ ಸಾಲ್ಟ್ ಅಂತ ಬರುತ್ತೆ ಸ್ನೇಹಿತರೆ, ಮಿರಾ 71 ಅಂತ ಬರುತ್ತೆ, ಅದನ್ನು ಕೂಡ ನೀವು ಸ್ಪ್ರೇ ಮಾಡ್ಬೋದು. ನೋಡ್ಬೋದು ಕಬ್ಬಿಗೆ ಯಾವುದೇ ಒಂದು ಹಾನಿ ಆಗದ ರೀತಿ ಅದನ್ನು ನಾವು ಇಲ್ಲಿ ಯಾವ ರೀತಿ ಬಳಸಿದ್ದೀವಿ ಅನ್ನೋದನ್ನು ಇಲ್ಲಿ ವಿಡಿಯೋದಲ್ಲಿ ನೋಡ್ಬೋದು ನೀವು. ಬಳಸಿದಾಗ ನೋಡಿ, ಯಾವುದೇ ಒಂದು ಕಬ್ಬಿಗೆ ಹಾನಿ ಆಗದ ರೀತಿ ಅದನ್ನು ನಾವು ಬಳಸುವ ರೀತಿಯಾಗಿರ್ಬೋದು, ಬಳಸುವ ಪದ್ಧತಿ ಆಗಿರ್ಬೋದು, ಈ ರೀತಿ ಇರಬೇಕಾಗತ್ತೆ ಸ್ನೇಹಿತರೆ. ನೋಡಿ ಯಾವ ರೀತಿ ಕರಿಕೆ ಒಣಗೋಗಿದೆ, ಯಾವುದೇ ಸಮಸ್ಯೆ ಇಲ್ಲ. ನೋಡಿ ಇದು ನಾನ್ ಸೆಲೆಕ್ಟಿವ್ ಕಬ್ಬಿನ ಎಲೆ ಮೇಲೆ ಒಂದು ಸಿಂಪರಣೆ ಆದರೂ ಕೂಡ ಕಬ್ಬಿಗೂ ತುಂಬ ತೊಂದರೆಯನ್ನು ಮಾಡ್ತಕ್ಕಂಥ ಒಂದು ಕಳೆನಾಶಕ ಅನ್ಬೋದು ಸ್ನೇಹಿತರೆ. ಗರಿಕೆಗೆ ಇದೊಂದು ರಾಮಬಾಣ ಔಷಧಿ ಅನ್ಬೋದು. ಇದನ್ನು ಬಳಸುವ ಮುಂಚೆ ಸಾಕಷ್ಟು ರೈತರು ತುಂಬ ಒಂದು ಅನುಭವವನ್ನು ಕಡಿಮೆ ಅನ್ಬೋದು ಸ್ನೇಹಿತರೆ. ಹೇಗಂದರೆ ಈಗ ಒಂದು 100 ಗ್ರಾಮನ್ನು ನಾವು ಇಲ್ಲಿ ತೆಗೆದುಕೊಂಡು ಅದಕ್ಕೆ ನೀರಿನ ಪ್ರಮಾಣವನ್ನು ಒಂದು ಲೀಟರ್ಗೆ ಪ್ರಮಾಣದಲ್ಲಿ ಒಂದು 10-12 ಲೀಟರ್ ನೀರಿನಲ್ಲಿ ಈ ಒಂದು 100 ಗ್ರಾಮ್ ಒಂದು ಪ್ಯಾಕೆಟನ್ನು ನಾವು ಮಿಕ್ಸ್ ಮಾಡಿಕೊಂಡು ನಂತರ ಅದಕ್ಕೆ ಸ್ವಲ್ಪ ಯೂರಿಯಾ ಆಗಿರ್ಬೋದು, ಉಪ್ಪಾಗಿರ್ಬೋದು, ಲಿಂಬೆ ಹಣ್ಣಾಗಿರ್ಬೋದು, ಈ ರೀತಿ ಒಂದು ಕೂಡಿಸ್ಕೊಂಡು ನಾವು ಸ್ಪ್ರೇ ಮಾಡಬೇಕಾಗುತ್ತೆ. ಸಾಕಷ್ಟು ರೈತರು ಡೈರೆಕ್ಟಾಗಿ ಸ್ಪ್ರೇ ಮಾಡೋದ್ರಿಂದ ಅದರಿಂದ ಬರ್ತಕ್ಕಂಥ ರಿಸಲ್ಟ್ ಅಷ್ಟೊಂದು ಪ್ರಮಾಣದಲ್ಲಿ ಆಗ್ತಾಯಿಲ್ಲ. ನಾವು ಹಿಂದೆ ಮಾಡಿ ನೋಡಿದ್ದೀವಿ ಸ್ನೇಹಿತರೆ. ಅದಕ್ಕೆ ಈ ರೀತಿ ಲಿಂಬೆಹಣ್ಣು, ಉಪ್ಪು ಅಥವಾ ಯೂರಿಯಾ, ಅಮೋನಿಯಂ ಸಲ್ಫೇಟು ಯಾವುದಾದ್ರೂ ಒಂದನ್ನು ಬಳಸ್ಕೊಂಡು ಮಿಕ್ಸ್ ಮಾಡಿಕೊಂಡು 10-12 ಲೀಟ್ರಿಗೆ ಒಂದು 100 ಗ್ರಾಮನ್ನು ನಾವು ಇಲ್ಲಿ ಬಳಸಿದ್ದಾದ್ರೆ ಈ ರೀತಿ ಒಂದು ಸಂಪೂರ್ಣವಾದ ಈ ಗರಿಕೆ ನಿರ್ವಹಣೆ ತುಂಬ ಆಗುತ್ತೆ. ಗರಿಕೆ ಆಗಿರ್ಬೋದು, ಬಿರುಸಾದ ದೊಡ್ಡ ಕಸಗಳಾಗಿರ್ಬೋದು, ಯಾವುದೇ ರೀತಿ ಕಬ್ಬಿಗೆ ಹಾನಿ ಆಗದ ರೀತಿ ನಾವು ಇದನ್ನು ಬಳಸ್ಕೊಂಡಿದ್ದೀವಿ. ಇಲ್ಲಿ ನೋಡ್ಬೋದು ಕಬ್ಬಿಗೆ ಏನೋ ಒಂದು ತೊಂದರೆ ಆಗದ ರೀತಿ ಈ ರೀತಿ ಕಬ್ಬು ಎತ್ತರವಾಗಿರಬೇಕು. ಕಬ್ಬು 4 ಕಡಿಮೆ ಅಂದ್ರೂ ಒಂದು 7-10 ಗಣಿಕೆ ಕಬ್ಬಾಗಿರ್ಬೇಕು. ಕಬ್ಬು ಎತ್ತರವಾಗಿರಬೇಕು. ಮತ್ತು ಮರಿಗಳಿಗೆ ಏನಾದರೂ ಈ ಸಿಂಪರಣೆ ಕೂಡ ಆದರೆ ಮರಿಗಳು ಕೂಡ ಸಾಯುವ ಸಾಧ್ಯತೆ ಇರುತ್ತದೆ. ಬಹಳ ಎಚ್ಚರಿಕೆಯಿಂದ ಈ ಒಂದು ಔಷಧಿಯನ್ನು ನಾವಿಲ್ಲಿ ಸ್ಪ್ರೇ ಮಾಡಬೇಕಾಗ್ತದೆ ಸ್ನೇಹಿತರೆ. ತುಂಬ ಚೆನ್ನಾಗಿ ಕಳೆ ಕೂಡ ನಿರ್ವಹಣೆ ಆಗ್ತದೆ. ಇಲ್ಲಿ ನೀವು ನೋಡ್ಬೋದು ಯಾವ ರೀತಿ ಕಳೆ ನಿರ್ವಹಣೆ ಆಗಿದೆ. ಇದು ಒಂದು 10 ದಿವಸ ಆಯಿತು. ಈಗ ಇನ್ನೂ ಒಂದು 5-6 ದಿವಸದಲ್ಲಿ ಸಂಪೂರ್ಣವಾಗಿ ಕಳೆ ಹೋಗುತ್ತೆ ಸ್ನೇಹಿತರೆ. ನಮಗೆ ಇಲ್ಲಿ ಕಬ್ಬಿನ ತೋಟದಲ್ಲಿ ತುಂಬ ತೊಂದರೆಯನ್ನು ಮಾಡ್ತಿರ್ತಕ್ಕಂಥ ಈ ಗರಿಕೆ ಕಸವನ್ನು ನಾವು ಈ ರೀತಿ ಕಂಟ್ರೋಲ್ ಮಾಡ್ಕೊಂಡಿದ್ದೀವಿ. ನೋಡ್ಬೋದು ಯಾವುದೇ ಒಂದು ಹಾನಿ ಆಗದ ರೀತಿ ತುಂಬ ಚೆನ್ನಾಗಿ ನಿರ್ವಹಣೆ ಆಗಬೇಕಾದ್ರೆ ನಾವು ಕಡಿಮೆ ಪ್ರಮಾಣದಲ್ಲಿ 10 ಲೀಟರ್ ನೀರಿನಲ್ಲಿ ಒಂದು 100 ಗ್ರಾಮನ್ನು ನಾವು ಬಳಸ್ಕೊಂಡು ಅದರಲ್ಲಿ ಉಪ್ಪು ಮತ್ತು ಲಿಂಬೆಹಣ್ಣು ಅಥವಾ ಅಮೋನಿಯಂ ಸಲ್ಫೇಟು ಅಥವಾ ಯೂರಿಯಾ ಯಾವುದಾದ್ರೂ ಒಂದೆರಡನ್ನು ಸೇರಿಸ್ಕೊಂಡು ಸ್ಪ್ರೇ ಮಾಡೋದರಿಂದ ಕೇವಲ 10 ದಿವಸದಲ್ಲಿ ಈ ರೀತಿ ಸಂಪೂರ್ಣವಾಗಿ ಕಳೆ ನಿರ್ವಹಣೆ ಆಗಿದೆ. ನೀವು ನೋಡ್ಬೋದು
ನಮ್ಮ ರೈತ ಬಾಂಧವರಿಗೂ ಇದನ್ನು ತೋರಿಸ್ಬೇಕಂತ ನಾನು ಮಾಡಿದ ಒಂದು ಸ್ಪ್ರೇಯನ್ನು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ತುಂಬ ಚೆನ್ನಾಗಿ ನಿರ್ವಹಣೆ ಆಗುತ್ತೆ. ನೀವು ಈ ರೀತಿ ಮಾಡ್ಕೊಳ್ಳಿ. ತುಂಬ ಬಿರುಸಾದ ಕಸಗಳು ಈ ಬೆಳೆಯಲ್ಲಿ ಕಾಡ್ತಾ ಇರ್ತವೆ. ಔಷಧಿಯನ್ನು ಯಾವುದೇ ಸ್ಪ್ರೇ ಮಾಡಬೇಕು ಕಳೆನಾಶಕವನ್ನು ಅಂತಕ್ಕಂಥ ಒಂದು ಗೊಂದಲ ಸಾಕಷ್ಟು ರೈತರಲ್ಲಿ ಇರುತ್ತೆ. ನಮಗೂ ಕೂಡ ಇರುತ್ತೆ ಗೊಂದಲ. ಅದನ್ನು ನಾವು ಈ ರೀತಿ ಪರಿಹರಿಸ್ಕೊಂಡಿದ್ದೀವಿ. ತುಂಬ ಚೆನ್ನಾಗಿ ರಿಸಲ್ಟ್ ಬಂದಿದೆ. ಇಲ್ಲಿ ನೋಡ್ಬೋದು ಯಾವುದೇ ಒಂದು ಕಳೆನೂ ಕೂಡ ಉಳಿಯಲ್ಲ ಸ್ನೇಹಿತರೆ. ಕಬ್ಬಿಗೆ ಯಾವುದೇ ಒಂದು ಹಾನಿ ಕೂಡ ಆಗೇ ಇಲ್ಲ. ನೋಡ್ಬೋದು ಯಾವುದೇ ಕಬ್ಬು ತೊಂದರೆಯನ್ನು ಅನುಭವಿಸ್ತಾ ಇಲ್ಲ. ತುಂಬ ಹಚ್ಚ ಹಸಿರಾಗಿ ಯಾವ ರೀತಿ ಇದೆ ಅನ್ನೋದನ್ನು ನೀವು ನೋಡ್ಬೋದು. ಇಲ್ಲಿ ಈ ರೀತಿ ಒಂದು ಕ್ರಮವನ್ನು ಅನುಸರಿಸಿ ಒಂದು ಬಿರುಸಾದ ಕಳೆಗಳನ್ನೆಲ್ಲ ನಾವು ಈ ರೀತಿ ನಾಶ ಮಾಡಬೇಕಾದ್ರೆ ಈ ಒಂದು ವಿಧಾನವನ್ನು ನಾವು ಅನುಸರಿಸಬೇಕಾಗುತ್ತದೆ ಸ್ನೇಹಿತರೆ. ಅದರಲ್ಲಿಯೂ ವಿಶೇಷವಾಗಿ ಈ ಗರಿಕೆ ಸಲುವಾಗಿ ಬೇರೆ ಕಸವಾದರೆ ಈ ಮೆಟ್ರೋಮಿಂಜನ್ ಆಗಿರ್ಬೋದು, ಟುಕೋಡಿ ಆಗಿರ್ಬೋದು, ಇಂಥ ಕೆಲವೊಂದು ಔಷಧಿಗಳಿಂದ ಹೋಗುತ್ತೆ. ಅದು ಏನು ತೊಂದರೆ ಇಲ್ಲ. ಆದರೂ ಕೂಡ ಗರಿಕೆ ಸಾಮಾನ್ಯವಾಗಿ ಒಂದು ಬಹಳ ಬೆಳೆಗಳಲ್ಲಿ ಕಾಡ್ತಕ್ಕಂಥ ಒಂದು ಕಳೆ ಅನ್ಬೋದು. ಅದು ಹೋಗುವ ಸಾಧ್ಯತೆ ಕೂಡ ಸಾಕಷ್ಟು ಕಡಿಮೆ ಇರ್ತದೆ. ಅದಕ್ಕೆ ಅಂಥದ್ರಲ್ಲಿ ನಾವು ಈ ಕಳೆನಾಶಕವನ್ನು ಗ್ಲಾಪೋಸೈಟನ್ನು ನಾವು ಇಲ್ಲಿ ಬಳಸಿದ್ದೆ ಆದರೆ ಸ್ನೇಹಿತರೆ ಸಂಪೂರ್ಣವಾಗಿ ಕರಿಕೆಯನ್ನು ನಾವು ನಿರ್ವಹಣೆ ಮಾಡ್ಬೋದು. ಇಲ್ಲಿ ಆಗಿದೆ ನೋಡ್ಬೋದು. ಕಳೆದ 10 ದಿವಸಗಳಿಂದ 10 ದಿವಸದ ಹಿಂದೆ ನಾನು ಈ ಕಳೆನಾಶಕವನ್ನು ಸಿಂಪಡಣೆ ಮಾಡಿದ್ದೆ. ನೋಡ್ಬೋದು ಯಾವ ರೀತಿ ಕಳೆ ನಿರ್ವಹಣೆ ಆಗಿದೆ. ತುಂಬ ಚೆನ್ನಾಗಿ ನಿರ್ವಹಣೆ ಆಗಿದೆ. ಇದು ನೋಡಿ, ಕಬ್ಬಿನ ಸಾಲಿನಲ್ಲಿಯೂ ಕೂಡ ನಿರ್ವಹಣೆ ಆಗಿದೆ. ಕಬ್ಬಿಗೆ ಯಾವುದೇ ಒಂದು ಹಾನಿ ಕೂಡ ಇಲ್ಲಿ ಇಲ್ಲ ಅಂತ ನೀವು ಸ್ಪಷ್ಟವಾಗಿ ನೋಡ್ಬೋದು. ಬಳಸುವ ಮುಂಚೆ ಎಚ್ಚರವಾಗಿ ಕಬ್ಬಿನ ಎಲೆಗಳಿಗೆ ಸಿಂಪರಣೆ ಆಗದಂತೆ ಎಚ್ಚರಿಕೆಯಿಂದ ನಾವು ಸಿಂಪರಣೆ ಮಾಡಿದ್ದೆ. ಆದರೆ ಸ್ನೇಹಿತರೆ ಯಾವುದೇ ರೀತಿಯ ಒಂದು ಬಿರುಸಾದ ಕಳೆಯನ್ನು ನಾವು ಈ ರೀತಿ ನಿರ್ವಹಣೆ ಮಾಡ್ಕೊಳ್ಬೋದು ಅಂತ ವಿಡಿಯೋ ಮಾಡಿದ್ದೀನಿ. ನಾವು ಬಳಸಿರುವುದು ಸ್ನೇಹಿತರೆ ಒಂದು ನಾನ್ ಸೆಲೆಕ್ಟಿವ್, ಅಂದರೆ ಯಾವುದೇ ಬೆಳೆಗೆ ನಡೆಯಲ್ಲ. ಇದು ನಾನ್ ಸೆಲೆಕ್ಟಿವ್ ಅಂದರೆ ಯಾವುದೇ ಭೂಮಿ ಮೇಲೆ ಬೆಳೀತಿರ್ತಕ್ಕಂಥ ಪ್ರತಿಯೊಂದು ಸಸ್ಯವನ್ನು ನಾಶ ಮಾಡುವಂಥ ಒಂದು ಕಳೆನಾಶಕ ಅನ್ಬೋದು. ಇದು ಎಲೆಗಳ ಮೇಲೆ ಸಿಂಪರಣೆಯಾಗಿ ಎಲೆಗಳಿಂದ ಬೇರುಗಳಿಂದ ನಾಶವಾಗ್ತಾ ಇದು ಒಂದು 15 ದಿವಸದ ತನಕ ಇದರ ಒಂದು ಕೆಲಸ ಆಗುತ್ತೆ ಸ್ನೇಹಿತರೆ. 15 ದಿವಸದ ನಂತರ ಸಂಪೂರ್ಣವಾಗಿ ನಾಶವಾಗಲು ಇದು ನಾಶವಾಗೇ ಆಗುತ್ತೆ. ಇದು ನನ್ನ ಅನುಭವ ಸ್ನೇಹಿತರೆ. ನಾವಿಲ್ಲಿ ಬಳಸಿದ್ದೀವಿ. ಇಲ್ಲಿ ನೋಡ್ಬೋದು ನೀವು ಯಾವ ರೀತಿ ಕಳೆ ನಿರ್ವಹಣೆ ಆಗಿದೆ. ತುಂಬ ಚೆನ್ನಾಗಿ ನಿರ್ವಹಣೆ ಆಗಿದೆ, ಆಗ್ತಾಯಿದೆ. ಇಲ್ಲಿ ಕಳೆ ಭಾಳ ಸಮಸ್ಯೆ ಇತ್ತು. ಈ ಒಂದು ಗರಿಕೆ ಸಮಸ್ಯೆ ಅನ್ಬೋದು ಸ್ನೇಹಿತರೆ. ಗರಿಕೆ ಸಮಸ್ಯೆಗೆ ನಾವು ಈ ಒಂದು ಪರಿಹಾರವನ್ನು ಕಂಡುಕೊಂಡಿದ್ದೀವಿ. ತುಂಬ ಚೆನ್ನಾಗಿ ನಿರ್ವಹಣೆ ಮಾಡಿದರೆ ಇದರಿಂದ ಒಂದು ಉತ್ತಮ ಫಲಿತಾಂಶ ಇದೆ ಅಂತ ನನ್ನ ಅನಿಸಿಕೆ ಸ್ನೇಹಿತರೆ. ಅದಕ್ಕೆ ಎಲ್ಲ ರೈತರು ಈ ರೀತಿ ಒಂದು ಸರಿಯಾದ ಒಂದು ಎಚ್ಚರಿಕೆಯಿಂದ ಈ ಔಷಧಿಯನ್ನು ಸಿಂಪಡಣೆ ಮಾಡಬೇಕಾಗತ್ತೆ. ಇಲ್ಲಿ ನಿಮಗೆ ತೋರಿಸ್ಬೇಕಂದ್ರೆ ಸ್ನೇಹಿತರೆ ಇಷ್ಟೊಂದು ಪ್ರಮಾಣದಲ್ಲಿ ಕಳೆ ಇತ್ತು ಅಂದರೆ ಅದನ್ನು ನಾವು ವಿಡಿಯೋ ಮಾಡಿರಲಿಲ್ಲ. ಆ ವಿಡಿಯೋ ಇಟ್ಟಿದ್ರೆ ನೀವು ನೋಡ್ತಿದ್ರಿ. ಈಗ ಸ್ಪ್ರೇ ಮಾಡಿದ ನಂತರ ಇದು ನಾವು ಮಾಡ್ತಾ ಇರುವ ವಿಡಿಯೋ ಅನ್ಬೋದು ಸ್ನೇಹಿತರೆ. ನೋಡ್ಬೋದು ಒಂದೇ ಒಂದು ಕಳೆ ಇಲ್ಲ, ಸಂಪೂರ್ಣವಾಗಿ ಕಳೆ ನಿರ್ವಹಣೆ ಆಗಿದೆ. ಕಬ್ಬು ಕೂಡ ಯಾವುದೇ ಒಂದು ಹಾನಿ ಇಲ್ಲದೆ ತುಂಬ ಚೆನ್ನಾಗಿ ಬೆಳವಣಿಗೆ ಕೂಡ ಆಗ್ತಾಯಿದೆ. ಕಳೆ ನಿರ್ವಹಣೆ ಸಮಸ್ಯೆಯನ್ನು ನಾವು ಈ ರೀತಿ ಮಾಡ್ಕೊಳ್ಬೋದು. ಕಡಿಮೆ ಅಂದರೂ ಕಬ್ಬಿನಲ್ಲಿ ಗಣಿಕೆಗಳು ಹೆಚ್ಚು ಕಡಿಮೆ ಒಂದು 6 ರಿಂದ 7 8 ಗಣಿಕೆ, 4 ಗಣಿಕೆ ಮೇಲ್ಪಟ್ಟಾಗಿರಬೇಕು ಮತ್ತು ಯಾವುದೇ ರೀತಿಯ ಸಣ್ಣ ಕೆಳಗಿನ ಮರಿಗಳಿರಬಾರ್ದು. ಈ ರೀತಿ ಒಂದು ಎಚ್ಚರಿಕೆಯಿಂದ ನಾವು ಅಲ್ಲಿ ಸ್ಪ್ರೇ ಮಾಡಿದ್ದೆ. ಆದರೆ ಸ್ನೇಹಿತರೆ ಈ ಕಬ್ಬಿಗೆ ಯಾವುದೇ ಹಾನಿಯಾಗಿ ಯಾವುದೇ ಏನೂ ಆಗುವುದಿಲ್ಲ. ಮತ್ತು ಕೆಳಗೆ ಮರಿಗಳಿದ್ದರೆ ಮರಿಗಳು ಕೂಡ ಸಾಯುವ ಸಾಧ್ಯತೆ ಇರ್ತದೆ. ಮರಿಗಳ ಇಲ್ಲದೇ ಇದ್ದ ಟೈಮ್ದಾಗ ಇದನ್ನು ಮಾಡಬೇಕಾಗತ್ತೆ. ಒಂದು ಕಬ್ಬು ಒಂದು 4 ರಿಂದ 6 ತಿಂಗಳ ತನಕ ಈ ಒಂದು ಸ್ಪ್ರೇಯನ್ನು ನಾವು ಇಲ್ಲಿ ಕೈಗೊಳ್ಬೋದಾಗಿದೆ ಸ್ನೇಹಿತರೆ. ನೀವು ನೋಡ್ಬೋದು ಮರಿ ಇದ್ದರೆ ಕೂಡ ಈ ರೀತಿ ಆಗುತ್ತೆ. ಮರಿಗೂ ಸ್ವಲ್ಪ ತೊಂದರೆ ಆಗುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಒಂದು ಮರಿ ಇದೆ, ಕಬ್ಬಿನ ಮರಿ. ಈ ಮರಿಗೂ ಕೂಡ ಇಲ್ಲಿ ತೊಂದರೆ ಆಗಿದೆ ಅನ್ಬೋದು ಸ್ನೇಹಿತರೆ. ಕಬ್ಬು ಎತ್ತರವಾಗಿ ಗಣಿಕೆಗಟ್ಟಿದ ನಂತರ ಈ ಒಂದು ಕಳೆನಾಶಕವನ್ನು ನಾನ್ ಸೆಲೆಕ್ಟಿವ್ ಕಳೆನಾಶಕವನ್ನು ನಾವು ಬಳಸುವುದರಿಂದ ಒಂದು ಉತ್ತಮ ಕಳೆ ನಿರ್ವಹಣೆ ಆಗುತ್ತದೆ ಸ್ನೇಹಿತರೆ. ನೋಡಿ ಯಾವ ರೀತಿ ಕಬ್ಬಿನಲ್ಲಿ ಕಳೆ ನಿರ್ವಹಣೆ ಆಗಿದೆ ಅನ್ನೋದನ್ನು ನೋಡಿ. ಎಲ್ಲ ತರಹದ ಬಿರುಸಾದ ಕಳೆಗಳು, ಎಲ್ಲ ಕಳೆಗಳು ಸಂಪೂರ್ಣವಾಗಿ ಒಣಗಿ ಹೋಗಿದೆ. ಕೇವಲ ಒಂದು 10 ದಿವಸ ಆಯಿತು ಸ್ನೇಹಿತರೆ ಇಲ್ಲಿ ಕಳೆನಾಶಕ ಒಂದು ಸಿಂಪರಣೆ ಮಾಡಿ. ನೋಡ್ಬೋದು ಇಲ್ಲಿ ಈ ರೀತಿ ಕಳೆ ಇತ್ತು ಸಮಸ್ಯೆ ಸ್ನೇಹಿತರೆ. ತುಂಬ ಕಳೆ ಅಂದರೆ ತುಂಬ ಕಳೆ ಇತ್ತು. ಇದನ್ನು ನಾವು ಕಾರ್ಮಿಕರ ಸಹಾಯದಿಂದ ತೆಗೆಸಬೇಕಾದ್ರೆ ತುಂಬ ಒಂದು ಅನಾನುಕೂಲ ಕೂಡ ಆಗ್ತಾಯಿತ್ತು.
ಅದಕ್ಕೆ ಇಲ್ಲಿ ನಾವು ಏನಾದರೂ ಒಂದು ಕಳೆನಾಶಕವನ್ನು ಬಳಸಿ ಇದನ್ನು ನಿರ್ವಹಣೆ ಮಾಡಬೇಕು ಅಂತ ಈ ಒಂದು ಕಳೆನಾಶಕವನ್ನು ಬಳಸಿದ್ದೀನಿ ಸ್ನೇಹಿತರೆ. ತುಂಬ ಚೆನ್ನಾಗಿ ನಿರ್ವಹಣೆ ಆಗಿದೆ. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕ್ತಕ್ಕಂಥ ವಿಡಿಯೋಗಳನ್ನು ನೋಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ.